ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸಂಚಲನಕಾರಿ ಅಧ್ಯಾಯ ಆರಂಭ ಆಗಿದೆಯಾ? ಅಭಿವೃದ್ಧಿಯ ಹೆಸರಲ್ಲಿ ದಿಟ್ಟ ನಿರ್ಧಾರಗಳ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರುವ ಸಿಎಂ ಡಿಕೆ ಶಿವಕುಮಾರ್ ಈಗ ಮತ್ತೊಮ್ಮೆ ಭಾರೀ ಚರ್ಚೆಯ ಕೇಂದ್ರ ಬಿಂದುವಾಗಿದ್ದಾರೆ. ಕೃಷ್ಣ ಬೇಡ, ಕಾವೇರಿ ಬೇಡ, ಈಗ ಐತಿಹಾಸಿಕ ಬಂಗಲೆಯ ಗೃಹದತ್ತ ಡಿಕೆಶಿ ಕಣ್ಣು. ವಾಸ್ತು ಆಧಾರವೇ, ಆಡಳಿತಾತ್ಮಕ ಅನುಕೂಲವೇ, ಅಥವಾ ಇದರ ಹಿಂದೆ ಇನ್ನೇನಾದರೂ ರಾಜಕೀಯ ಲೆಕ್ಕಾಚಾರ ಇದೆಯಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಸಚಿನ್ ಹೆಮ್ಮಕ್ಕಿ. ಅಭಿವೃದ್ಧಿಯ ವಿಚಾರದಲ್ಲಿ ದಿಟ್ಟ ಹೆಜ್ಜೆ ಇಡ್ತಾ ಇರುವ ಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ಇದರ ಭಾಗವಾಗಿ ಬಹುಕಾಲದಿಂದ ಚರ್ಚೆಯಲ್ಲಿರುವ 518 ಎಕರೆಯ ಬಿಡದಿ ಟೌನ್ಶಿಪ್ ಯೋಜನೆಗೆ ಮತ್ತೆ ಜೀವ ತುಂಬುವ ಪ್ರಯತ್ನಗಳು ನಡೆಯುತ್ತಿವೆ. ಜೊತೆಗೆ ನಗರದ ಸಂಚಾರ ದಟ್ಟಣೆಗೆ ಪರಿಹಾರವಾಗಿ ಪರಿಗಣಿಸಲಾಗ್ತಾ ಇರುವ ಟನಲ್ ರಸ್ತೆ ಯೋಜನೆಗೂ ವೇಗ ನೀಡುವ ಉದ್ದೇಶವನ್ನು ಸರ್ಕಾರ ವ್ಯಕ್ತಪಡಿಸಿದೆ. ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಡಿ ಹಲವು ಹೊಸ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲು ಮುಂದಾಗಿದೆ. ನಗರದ ಕಸ ನಿರ್ವಹಣೆಯ ಸಮಸ್ಯೆಗೂ ಸಮಗ್ರ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ವಿವಿಧ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಹೊಸ ಕ್ರಮಗಳನ್ನು ಜಾರಿಗೆ ತರಲು ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಮತ್ತೊಂದೆಡೆ ಜಲಸಂಪನ್ಮೂಲ ಇಲಾಖೆಯ ವ್ಯಾಪ್ತಿಯಲ್ಲಿ ನೀರಾವರಿ ಹಾಗೂ ನೀರು ನಿರ್ವಹಣಾ ಯೋಜನೆಗಳಿಗೂ ಹೆಚ್ಚಿನ ಆದ್ಯತೆ ನೀಡಲಾಗ್ತಾ ಇದೆ. ಆದರೆ ಇದೀಗ ರಾಜಕೀಯ ವಲಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಡಿಕೆ ಶಿವಕುಮಾರ್ ನಿವಾಸದ ಆಯ್ಕೆ ವಿಚಾರ. ಸಾಂಪ್ರದಾಯಿಕವಾಗಿ ಪ್ರಮುಖ ರಾಜಕೀಯ ನಾಯಕರು ಬಳಸುವ ಕೃಷ್ಣ ಮತ್ತು ಕಾವೇರಿ ನಿವಾಸಗಳ ಬದಲಾಗಿ ಡಿಕೆ ಶಿವಕುಮಾರ್ ಗಮನ ಕುಮಾರಕೃಪಾ ಅತಿಥಿ ಗೃಹದತ್ತ ಹರಿದಿದೆ. ಸಾಂಪ್ರದಾಯಿಕವಾಗಿ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸವಾಗಿ ಬಳಸಲಾಗ್ತಾ ಇರುವ ಕೃಷ್ಣ, ಕಾವೇರಿ ಅಥವಾ ಅನುಗ್ರಹ ನಿವಾಸಗಳ ಬದಲು ಐತಿಹಾಸಿಕ ಕುಮಾರಕೃಪಾ ಬಂಗಲೆಯನ್ನ ತಮ್ಮ ಅಧಿಕೃತ ನಿವಾಸ ಹಾಗೂ ಕಾರ್ಯಾಲಯವಾಗಿ ಬಳಸಲು ಆಸಕ್ತಿ ತೋರಿದ್ದಾರೆ. ಈ ಹಿನ್ನೆಲೆ ಅಗತ್ಯ ಬದಲಾವಣೆ ಹಾಗೂ ನವೀಕರಣ ಕಾರ್ಯಗಳು ನಡೀತಾ ಇವೆ. ಹೌದು, ಇತಿಹಾಸ, ಪರಂಪರೆ ಮತ್ತು ರಾಜಕೀಯ ಮಹತ್ವವನ್ನು ಒಂದೇ ಜಾಗದಲ್ಲಿ ಹೊಂದಿರುವ ಕುಮಾರಕೃಪಾ ಬಂಗಲೆ ಬೆಂಗಳೂರಿನ ಅತ್ಯಂತ ಹಳೆಯ ಕಟ್ಟಡಗಳಲ್ಲಿ ಒಂದಾಗಿರುವ ಸುಮಾರು 160 ವರ್ಷಗಳ ಇತಿಹಾಸ ಹೊಂದಿರುವ ಈ ಐತಿಹಾಸಿಕ ಬಂಗಲೆ. ಈ ಬಂಗಲೆಯಲ್ಲಿ ವಿಶಾಲವಾದ 12 ಕೊಠಡಿಗಳು, ದೊಡ್ಡ ಸಭಾಂಗಣಗಳು, ಅಡಿಗೆ ಮನೆ ಸೇರಿದಂತೆ ವಿವಿಧ ಸೌಲಭ್ಯಗಳಿವೆ. ಹಳೆಯ ತೇಗದ ಮರದ ಬಾಗಿಲುಗಳು, ಕಿಟಕಿಗಳು, ಕಲ್ಲಿನ ರಚನೆ ಈ ಕಟ್ಟಡದ ವಿಶಿಷ್ಟ ಆಕರ್ಷಣೆಯಾಗಿದೆ. ಪೂರ್ವಾಭಿಮುಖವಾಗಿರುವ ಈ ಬಂಗಲೆ ಡಿಕೆ ಶಿವಕುಮಾರ್ ವಾಸ್ತು ನಂಬಿಕೆಗಳಿಗೆ ಅನುಕೂಲಕರವಾಗಿದೆ ಅನ್ನಲಾಗಿದೆ. ಆದರೆ ಈ ಬೆಳವಣಿಗೆಗೆ ವಿಪಕ್ಷಗಳು ಇತಿಹಾಸವನ್ನು ಧ್ವಂಸಗೊಳಿಸಲು ಹೊರಟಿರುವ ಈ ನಡೆ ಉದ್ದಟತನ ಅಷ್ಟೇ ಅಲ್ಲ, ಮೂರ್ಖತನದ ಪರಮಾವಧಿ ಎಂದು ಟೀಕಿಸಿದೆ. ಅಲ್ಲದೆ ವಿಡಿಯೋದಲ್ಲಿ ಗಾಂಧೀಜಿ ನಡೆದ ಜಾಗದಲ್ಲಿ ಡಿಕೆಶಿ ದರ್ಪದ ಹೆಜ್ಜೆಗಳು, ಇದು ಪ್ರಜಾಪ್ರಭುತ್ವವೋ ಅಥವಾ ಪಾಳೆಗಾರಿಕೆಯೋ ಅಂತ ಕಿಡಿಕಾರ್ತಾ ಇದೆ. ಎಸ್ ವೀಕ್ಷಕರೇ, ಅಭಿವೃದ್ಧಿ ಯೋಜನೆಗಳು, ಬೆಂಗಳೂರು ನಗರ ಪರಿವರ್ತನೆಯ ಕನಸು, ಜಲಸಂಪನ್ಮೂಲ ಕ್ಷೇತ್ರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳು ಹಾಗೂ ನಿವಾಸ ಆಯ್ಕೆಯ ವಿಚಾರ, ಈ ಎಲ್ಲ ಕಾರಣಗಳಿಂದ ಡಿಕೆ ಶಿವಕುಮಾರ್ ಮತ್ತೆ ಸುದ್ದಿಯ ಕೇಂದ್ರ ಬಿಂದುವಾಗಿದ್ದಾರೆ.
ಮುಂದಿನ ಹೆಜ್ಜೆಗಳು ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯ ಪರಿಣಾಮ ಬೀರ್ತವೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ, ಜಲ, ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ.